ವಿರಾಮದ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ನೇಹಿತೆಯ ಮನೆಯಲ್ಲಿ ಕಳ್ಳತನ ಮಾಡಿದ ಆರೋಪದಲ್ಲಿ ಕಿರುತೆರೆ ನಟಿಯೊಬ್ಬಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಂಗೋಲಿ, ಮಾಂಗಲ್ಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ಸುಜಾತ ಬಂಧಿತ ನಟಿ. ತನ್ನ ಸ್ನೇಹಿತೆ ಕವಿತಾ ಮನೆಯಲ್ಲಿ ಕದ್ದ ಆರೋಪದಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ನೇಹಿತೆಯ ಮನೆಯಲ್ಲೇ ಕದಿಯುವಂತಹ ದುಸ್ಥಿತಿ ಏನು ಬಂದಿತ್ತು ಗೊತ್ತಿಲ್ಲ. ಯಾಕಂದರೆ ಕಿರುತೆರೆ ನಟಿ ಸುಜಾತ ಎಂಬಾಕೆ ತನ್ನ ಸ್ನೇಹಿತೆಯ ಮನೆಯಲ್ಲೇ ಕಳ್ಳತನದ ಆರೋಪ ಹೊತ್ತು ಈಗ ಬಂಧನಕ್ಕೊಳಗಾಗಿ ವಿಚಾರಣೆ ಒಳಪಡ್ತಿದ್ದಾರೆ. ರಂಗೋಲಿ, ಮಾಂಗಲ್ಯ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಡೆಸಿರುವಂತಹ ನಟಿ ಸುಜಾತ. ನೀವೀಗ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬಂಧಿತ ಕಿರುತೆರೆ ನಟಿ ಸುಜಾತ ಎಂಬಾಕೆ ತನ್ನ ಸ್ನೇಹಿತೆ ಕವಿತಾ ಮನೆಯಲ್ಲಿ ಕದ್ದ ಆರೋಪದಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಿರುತೆರೆ ನಟಿ ಸುಜಾತಾಗೆ ತನ್ನ ಸ್ನೇಹಿತೆಯ ಮನೆಯಲ್ಲೇ ಕದಿಯುವಂತಹ ದುರ್ಗತಿ ಬಂದಿತ್ತಾ? ಯಾಕೆ ಕದ್ದಿದ್ದು ಅಂತ? ಸವಿತಾ, ಅಂದ್ರೆ ಈಕೆ ಸುಜಾತ ಇವಾಗ ಏನು ಅರೆಸ್ಟ್ ಆಗಿದ್ದಾಳೆ. ಈ ಸುಜಾತ ನಿಜಕ್ಕೂ ಫುಲ್ ಟೈಮಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರೆ ಪಾರ್ಟ್ ಟೈಮಲ್ಲಿ ಕಳ್ತನ ಮಾಡ್ತಾ ಇದ್ಲು ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತಹ ವಿಚಾರ. ಅಂದ್ರೆ ಈಕೆ ಇದೇ ಮೊದಲ ಬಾರಿಗೆ ಕಳ್ತನ ಮಾಡಿರುವಂತಹದ್ದಲ್ಲ. ಅಂದ್ರೆ ಈಗ ಏನು ಅರೆಸ್ಟ್ ಆಗಿದ್ದಾಳೆ, ಈ ಪ್ರಕರಣವನ್ನು ನೋಡೋದಾದ್ರೆ ವಿಜಯನಗರದಲ್ಲಿರುವಂತಹ ಕವನ, ಯಾಕೆಂದ್ರೆ ಸುಜಾತ ಅವಳ ಸ್ನೇಹಿತೆ ಆಗಿರುವಂತಹ ಕವನ ಅವ್ರ ಮನೆಯಲ್ಲಿ ಕಳೆದ 2 ತಿಂಗಳ ಹಿಂದಷ್ಟೇ ಕಳ್ತನ ಮಾಡಿರುವಂತಹದ್ದು. ಅಂದ್ರೆ ಹೀಗೆ ಸ್ನೇಹಿತೆ ಮಾತಾಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಆಕೆ ಬಾತ್ರೂಮ್ಗೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಚಿನ್ನ, ಬೆಳ್ಳಿ ಎಲ್ಲವನ್ನೂ ಕದ್ಕೊಂಡು ಓಡಿ ಹೋಗಿದ್ಲು. ಆದ್ರೆ ಈ ಸಂಬಂಧಪಟ್ಟಂತೆ ಪ್ರಕರಣವನ್ನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು. ಅಂದ್ರೆ ಇವರನ್ನ ಹುಡುಕಾಟವನ್ನು ನಡೆಸಿದ್ರು. ಆದ್ರೆ ಇದೇ ಸುಜಾತ ಮತ್ತೆ ಸುಜಾತ ಜೊತೆಗೆ ಇನ್ನೊಬ್ಳು ಕವಿತಾ ಅನ್ನೋದು ಇಬ್ರು ಸೇರಿ ಇದೇ ರೀತಿ ಈ ಮೊದಲು 2-3 ಕಳ್ಳತನ ಪ್ರಕರಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಕೂಡ ವಾಪಸ್ ಬಂದಿದ್ರು. ಅಂದ್ರೆ ಇವರು ಈ ರೀತಿ ಮಾಡಿರಬಹುದಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ಪೊಲೀಸರು ಇವ್ರನ್ನ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ತನ್ನ ಸ್ನೇಹಿತೆ ಕವನ ಮನೆಯಲ್ಲಿ ನಾನೇ ಕಳ್ತನ ಮಾಡಿದ್ರು ಅಂತ ಒಪ್ಕೊಂಡಿರುವಂತದ್ದು. ಅಂದ್ರೆ ಇದರಲ್ಲಿ ಸುಜಾತ ಒಬ್ಬಳು ಮಾತ್ರ ಈಗ ಅರೆಸ್ಟ್ ಆಗಿರೋದು. ಕವಿತಾ ಇನ್ನು ಪೊಲೀಸರಿಗೆ ಸಿಕ್ಕಿಲ್ಲ. ಜೊತೆಗೆ ಇವ್ರನ್ನ ಕರೆದು ವಿಚಾರಣೆ ಮುಂದುವರೆದ ಸಂದರ್ಭದಲ್ಲಿ ಅಂದ್ರೆ ಇದೇ ಈಗ ಕವಿತಾ ಮನೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಮನೆಗಳಲ್ಲಿ ಕಳ್ತನ ಮಾಡಿರುವಂತದ್ದು. ಅಂದ್ರೆ ಇವರು ಏನು ಸೀರಿಯಲ್ ಅಲ್ಲಿ ಕ್ಯಾಮ್ರಾಮನ್ ಆಗಿದ್ದಂತ ಕ್ಯಾಮ್ರಾಮನ್ ಮನೆಯಲ್ಲಿ ಕೂಡ ಕಳ್ತನ ಮಾಡಿರುವಂತಹದ್ದು ಗೊತ್ತಾಗಿರುವಂತಹದ್ದು. ಅವರು ಈಗೇನು ಈಕೆ ಅರೆಸ್ಟ್ ಆಗಿದ್ದಾಳೆ ಅನ್ನುವಂತ ಗೊತ್ತಾದ ನಂತರ ಅವರು ಪೊಲೀಸ್ ಠಾಣೆಗೆ ಬಂದು ತಮ್ಮ ಮನೆಯಲ್ಲೂ ಕಳ್ತನ ಮಾಡಿದ್ದಾಳೆ ಅನ್ನುವಂತ ವಿಚಾರನ ಪೊಲೀಸರಿಗೆ ತಿಳಿಸಿದ್ದಾರೆ. ಆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಅನ್ನುವಂಥದ್ದು. ಸವಿತಾ, ಒಟ್ಟಾರೆ ಈಕೆ ಏನು ತನ್ನ ಸ್ನೇಹಿತರು ಮತ್ತೆ ಪರಿಚಯಸ್ಥರು ಮನೆಗೆ ಅಂದ್ರೆ ಸ್ನೇಹಕ್ಕೆ ಮನೆಗೆ ಹೋಗುವುದು, ಮಾತಾಡುವುದು, ಮತ್ತೆ ಅವರು ಯಾವಾಗ ಅವರ ಗಮನವನ್ನ ಬೇರೆ ಸೆಳೆದು ಕಳ್ತನ ಮಾಡುವಂತದ್ದು. ಅಂದ್ರೆ ಇದೇ ಮೊದಲ ಬಾರಿ ಅಲ್ಲ, ಈ ಹಿಂದೆ ಹಲವು ಬಾರಿ ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದರೂ ಕೂಡ ಈ ರೀತಿಯಾದ ಚಾಳಿಯನ್ನ ಬಿಟ್ಟಿರಲಿಲ್ಲ ಅನ್ನುವಂತಹದ್ದು. ಒಟ್ಟಾರೆ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾವೆಲ್ಲ ಇನ್ನೂ ಒಂದಷ್ಟು ಪ್ರಕರಣಗಳಿಗೆ ಹೊಸದಾಗಿ ಬೆಳಕಿಗೆ ಬರ್ತಾ ಇದೆ, ಆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇದೀವಿ ಅನ್ನುವಂತ ಪೊಲೀಸರು ಹೇಳ್ತಾ ಇದ್ದಾರೆ. ಸವಿತಾ, ರಂಗೋಲಿ ಅಂತ ಖ್ಯಾತ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಸುಜಾತ ಈ ರೀತಿ ಅಂದ್ರೆ ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿದ್ರು ಅಂತ ಹೇಳಿದ್ರಿ. ನಂತರ ತನಗೆ ನಟನೆಗಿರ್ಬೋದು ಅಲ್ವಾ, ತನ್ನ ಉದ್ಯೋಗಕ್ಕೆ ಅಲ್ಲಿ ಒಂದು ಹೊಡೆತ ಬೀಳ್ಬೋದು ಅನ್ನೋಂಥ ವಿವೇಚನೆ ಕೂಡ ಇರ್ಲಿಲ್ವಾ ಸುಜಾತಾಗೆ? ಅದ ನಂತರ ಕೂಡ ಅವಕಾಶ ಸಿಕ್ಕಿತ್ತ ನಟನೆಗೆ? ಸವಿತಾ, ಅಂದ್ರೆ ಒಂದು ಬಾರಿ ಅಂದ್ರೆ ಜೈಲಿಗೆ ಹೋಗಿ ಬಂದ ನಂತರ ಆಕೆಗೆ ಅವಕಾಶಗಳು ಸಿಕ್ಕಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಅವಕಾಶ ಸಿಕ್ಕಿಲ್ಲ, ಆಕೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಮತ್ತೆ ಈ ಧಾರಾವಾಹಿಯ ಸ್ನೇಹಿತರಿಗಿಂತ ದೂರ ಉಳಿದಿದ್ಲು. ಹಾಗಾಗಿ ಏನು ಕಳ್ತನಕ್ಕೆ ಒಳಗಾದಂತ ಕವಿತಾ ಇದ್ರೆ ಕವಿತಾಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಆದ್ರೆ ಕವಿತಾಗೆ ಗೊತ್ತಿತ್ತು ಸುಜಾತಾನೇ ಕಳ್ತನ ಮಾಡುವಂತದ್ದು. ಸುಜಾತ ಮತ್ತೆ ಕವಿತಾ ಅನ್ನುವಂತ ಮತ್ತೊಬ್ಬಳು ಸ್ನೇಹಿತೆ ಜೊತೆ ಸೇರಿ ಕಳ್ತನ ಮಾಡಿದ್ಲು ಅನ್ನುವಂಥದ್ದು. ಸೊ ಈ ರೀತಿ ಏನು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಅಂತ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವಾಗ ಇವರು ಕಾಣಿಸ್ಕೊಳ್ತಾರೆ ಆವಾಗ ಈ ಹಿಂದೆ ಇವ್ರ ಮೇಲೆ ಈ ರೀತಿ ಕಳ್ತನ ಪ್ರಕರಣಗಳು ಆಗಿದ್ವು, ಇವರೇ ಮಾಡಿರಬಹುದಾ ಅನ್ನುವಂತ ಒಂದು ಶಂಕೆಯ ಮೇಲೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರವಷ್ಟೇ ಈ ಕವಿತಾ ಮನೆಯಲ್ಲಿ ಕಳ್ತನ ಮಾಡಿದ್ದು ತಾವೇ ಅಂತ ಹೇಳಿ ಒಪ್ಕೊಳ್ತಾರೆ. ಅನ್ನೊಂದು ದುರಂತ ಅಂದ್ರೆ ಅಂದ್ರೆ ಕ್ಯಾಮ್ರಾಮನ್ ಆಗಿರ್ಬೋದು, ಬೇರೆ ಬೇರೆ ಇನ್ನೂ 2-3 ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆ ಹತ್ತ ಧಾವಿಸ್ತಾ ಇದ್ದಾರೆ. ತಮ್ಮ ಮನೆಯಲ್ಲೂ ಕೂಡ ಕಳ್ತನ ಮಾಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಯಾವಾಗ ಒಮ್ಮೆ ಕಳ್ಳಿ ಅನ್ನುವಂತಹದ್ದು ಪಟ್ಟ ಬಂತದೆ, ಜೈಲಿಗೆ ಹೋಗ್ತಾರೆ, ಅದ ನಂತರ ಅವಕಾಶಗಳು ಕಡಿಮೆ ಆಗುತ್ತೆ. ಅದ ನಂತರ ಜೈಲಿಂದ ಹೊರ ಬಂದರೂ ಕೂಡ ಇಂಥದ್ದೇ ಒಂದು ಚಾಳಿಯನ್ನ ಮುಂದುವರಿಸಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಧನ್ಯವಾದ ರಮೇಶ್.